ಒಂದು ಕೆಟ್ಟ ಪದಗಳನ್ನು ಉಪಯೋಗಿಸಿ ಉಡುಪಿ MLAಗಳಾದ ಯಶ್ಪಾಲ್ ಸುವರ್ಣ ಅವರು ಬಿಜೆಪಿ ಶಾಸಕರು ಒಂದು ನೀಟ್ ಪ್ರಕರಣ ಇದೆಲ್ಲ ಅವರು ಬಿಜೆಪಿಯವರ ಮೀಟಿಂಗ್ನಲ್ಲಿ ರಾಹುಲ್ ಗಾಂಧೀಜಿ ಅವರ ಮೇಲೆ ಅವರು ಫಾರಿನ್ ಕಂಟ್ರೀಸಿಗೆ ಹೋಗ್ತಾರೆ, ಬಂದು ಡ್ರಗ್ಸ್ನಲ್ಲಿ ಇರ್ತಾರೆ, ಪಾರ್ಲಿಮೆಂಟಲ್ಲಿ ಅವರಿಗೆ ಹೋಶ್ ಇರಲ್ಲ, ಮತ್ತು ಅವರು ಬಾಬ್ರಿ ಮಸ್ಜಿದ್ ಅನ್ನು ಹೆಂಗ್ ಧ್ವಂಸ ಮಾಡಿದ್ದೀವಿ ಅದೇ ರೀತಿಯಾಗಿ ನಾವು ಗಾಂಧೀಜಿ ಅಂದ್ರೆ ರಾಹುಲ್ ಗಾಂಧಿ ಅವರ ಕುಟುಂಬನೇ ಅದೇ ರೀತಿಯಾಗಿ ಧ್ವಂಸ ಮಾಡ್ತೀವಿ ಅಂತಂತಂದು ಹೇಳಿಕೆ ಕೊಟ್ಟಿದ್ದಾರೆ. ಅದಲ್ಲದೆ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರು ಹುಡುಗರನ್ನ ಈಗ ಕಾಕ್ರೋಚ್ ಪಾರ್ಟಿ ಏನು ಡೆಲ್ಲಿಯಲ್ಲಿ ಪ್ರೊಟೆಸ್ಟ್ ಏನ್ ಮಾಡ್ತಾ ಇದ್ರು ಅವ್ರಿಗೆಲ್ಲ ಇವರು ತಪ್ಪು ದಾರಿಯನ್ನು ಹೇಳಿ ಇವರೇ ಅವ್ರನ್ನ ಹೇಳ್ಕೊಟ್ಟು ಗಲಾಟೆ ಮಾಡಿಸ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಅದಲ್ಲದೆ ತಮಿಳುನಾಡು ಕೇರಳದಲ್ಲಿ ಕೂಡ ಇವತ್ತೇನು ಪ್ರತಿಭಟನೆ ನಡೀತಿದೆ ನೀಟ ಪ್ರಕರಣದಲ್ಲಿ ಅದು ಕೂಡ ಇವರೇ ಸೃಷ್ಟಿ ಮಾಡಿದ್ದಾರೆ ಅನ್ನೋದನ್ನ ಅವರು ರಾಹುಲ್ ಗಾಂಧಿ ಮೇಲೆ ಅಪವಾದ ಹಾಕಿದ್ದಾರೆ. ಮತ್ತು ಅದಲ್ಲದೆ BK ಹರಿಪ್ರಸಾದ್ ಅವರ ಮೇಲೆ ಕೂಡ ಕೆಟ್ಟ ಪದಗಳನ್ನು ಬಳಕೆ ಮಾಡಿ ಅವ್ರನ್ನು ಕೂಡ ಒಂದು ಬಯ್ಯೋ ರೀತಿಯಲ್ಲಿ ಆಗಿದೆ. ಈಗ BJP ಅವರು ಮೈಂಡ್ ಸೆಟ್, ಅವರು ಏನಂತಾರೆ ಮನೋಸ್ಥಿತಿ ಏನಿದೆ ಅನ್ನೋದು ಈ ಒಂದು MLA ಅವರು ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಆದ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಈ ರೀತಿಯಾಗಿ ಮಾತಾಡ್ತಾರೆ. ಅದು ಏನಪ್ಪಾ ಅಂದ್ರೆ ಅವ್ರ ಸಿಸ್ಟಮ್ಮು, ಅವ್ರ ಕಲ್ಚರು, ಅವ್ರದ್ದು ಇರೋದೇ ಈ ರೀತಿ. ಬಾಬ್ರಿ ಮಸ್ಜಿದ್ ಇಂದ ಹೊಡೆದಿರೋದು ಅದೇ ರೀತಿ, ಇವತ್ತಿಗೂ ಅದೇ ರೀತಿ ಇದ್ದಾರೆ. ಈಗ ಇಡೀ ದೇಶಕ್ಕೆ ಗೊತ್ತಾಗಿದೆ ಅವ್ರು ಯಾವ ರೀತಿ ಇದ್ದಾರೆ, ಅವ್ರ ಕಲ್ಚರ್ ಏನನ್ನೋದು ಗೊತ್ತಾಗಿದೆ. ಅದ್ರ ಪರವಾಗಿ ನಾವು ಅವ್ರ ಮೇಲೆ ಪ್ರಚಾರ ಸಮಿತಿ ಇರಬಹುದು, ಕಾಂಗ್ರೆಸ್ ಪಕ್ಷ ಮತ್ತು ಮುಂತಾದ ಕಾಂಗ್ರೆಸ್ ಮುಖಂಡರ ಜೊತೆಗೆ ಆಂಜನೇಯ ಅಣ್ಣವರು, ವಿಷ್ಣು ಅಣ್ಣವರು ಮತ್ತು ನಮ್ಮ ವೀರನ್ ಗೌಡರು ಪ್ರಚಾರ ಸಮಿತಿ ಅಧ್ಯಕ್ಷರ ಜೊತೆಗೆ ಎಲ್ಲ ತಂಡ ಜೊತೆಗೆ ತೂರ್ತು ಅಂದ್ರೆ ಅರ್ಜೆಂಟ್ ಆಗಿ ಇವತ್ತು ಮಾಡ್ಲೇಬೇಕಂತ ನಮಗೊಂದು ಮೆಸೇಜ್ ಬ್ರೂಸ್ಪೇಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ನಮ್ದು ರೆಪ್ರೆಸೆಂಟೇಷನ್ ಒಂದು ಕೊಟ್ಟಿದ್ದೇವೆ. ಆ ಕಾರಣದಿಂದ ನಮಗೇನಿಲ್ಲ, ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳೇಬೇಕು, ಅವ್ರು ಸಸ್ಪೆಂಡ್ ಆಗ್ಬೇಕನ್ನೋದು ನಮ್ದು ವಿನಂತಿ. ನಮ್ಮ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಸಾಹೇಬ್ರನ್ನ ಮೊನ್ನೆ ಉಡುಪಿ ಶಾಸಕರು ಯಶವಂತ ಸುವರ್ಣ ಅವರು ಅವನಿಗೆ ಏನನ್ನ ತಾಕತ್ತಿದ್ರೆ ಅವನು ದಮ್ಮಿದ್ರೆ ರಾಹುಲ್ ಗಾಂಧಿ ಮಾತಾಡೋ ಅವಶ್ಯಕತೆ ಇಲ್ಲ. ಬಳ್ಳಾರಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ನಾನು ಬೋರ್ಡ್ ಚೇರ್ಮನ್, ಪ್ರಚಾರ ಸಮಿತಿ ಅಧ್ಯಕ್ಷರು, ವರ್ಕಿಂಗ್ ಪ್ರೆಸಿಡೆಂಟ್ ನಾವಿದ್ದೀವಿ. ಬಳ್ಳಾರಿಗೆ ಬಾ ಅಂತ ನಾವು ಕರೀಲಿಕ್ಕೆ ನಾವು ಮುಂದೆ ಬಂದಿದ್ದೇವೆ. ರಾಹುಲ್ ಗಾಂಧಿ ಸಾಹೇಬರು ಮಾತಾಡೋ ಸಂದರ್ಭದಲ್ಲಿ ಅವ್ರು ಬಾಯಿ ಭದ್ರ ಇಟ್ಕೊಂಡು ಮಾತಾಡಿದ್ರೆ ಮಾತ್ರ ಸೂಕ್ತ. ನೋಡ್ರಿ ಸ್ವಾಮಿ, ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಿದೆ ಅಂದ್ರೆ ನೀವು ಬಾಯಿ ಭದ್ರ ಇಲ್ಲ ಅಂತಾನೆ ಹಾಕಿ ಕುಣಿಸಿದ್ದಾರೆ. ಇನ್ನ ಬಾಯಿ ಭದ್ರ ಇಲ್ಲ ಅಂದ್ರೆ ಇಲ್ಲ ನೀವು ತಾವು ಬಳ್ಳಾರಿಗೆ ಬರ್ತಿರೋ ಇಲ್ಲ ನಾವು ಉಡುಪಿಗೆ ಬರ್ಬೇಕು ಹೇಳ್ಬಿಡಿ, ಬಗೆಹರಿಸ್ಕೊಂಡ್ಬಿಡೋಣ. ದಯವಿಟ್ಟು ಈಗ ಏನ್ ಮಾತಾಡಿದ್ರಲ್ಲ ರಾಹುಲ್ ಗಾಂಧಿ ಅವ್ರನ್ನ, ಆ ಮಾತನ್ನ ವಾಪಸ್ ತಕೊಂಡ್ರೆ ಮಾತ್ರ ಮರ್ಯಾದೆ, ಇಲ್ಲಾಂದ್ರೆ ನಿಮಗೆ ಮರ್ಯಾದೆ ಇರಂಗಿಲ್ಲ ಅಂತೇಳಿ ಗಂಟಾ ಘೋಷಿಸುವಾಗ ನಾವು ಹೇಳಲಿಕ್ಕೆ ಸಿದ್ಧ ಇದ್ದೇವೆ. ಇನ್ನ ಏನಾನ ಮಾತಾಡಿದ್ರೆ ನಿನ್ ದಮ್ ಇದ್ರೆ ನೀನ್ ಮಾತಾಡು, ನಾವು ಸ್ಟಾರ್ಟ್ ಮಾಡ್ತೀವಿ ಇಲ್ಲಿಂದ. ನಿನ್ ದಮ್ ಇದ್ರೆ ನೀವ್ ನೋಡು, ನಮ್ ದಮ್ ಇದ್ರೆ ನಾವು ನೋಡ್ತೀವಿ. ಯಾರೇ ಇರ್ಲಿ, ರಾಹುಲ್ ಗಾಂಧಿ ಅವ್ರನ್ನ ಸನ್ಮಾನ್ಯ ನಮ್ಮ ನಾಯಕರನ್ನ ಯಾರು ಮಾತಾಡಿದ್ರೆ ಕೂಡ ನಾವು ಸುಮ್ಕೆ ಇರೋ ಪ್ರಶ್ನೆ ಇಲ್ಲ. ಇದು ಎಚ್ಚರಿಕೆ ಅಂತ ಅನ್ಕೊಳ್ಳಿ. ಇಲ್ಲಿಂದ ಸ್ಟಾಪ್ ಮಾಡಿದ್ರೆ ಸರಿ, ನಿಮ್ ದಮ್ಮಲ್ಲ ನಮ್ ತಗ ನೋಡ್ರಿ, ನಾವಿದೀವಿ ಇಲ್ಲಿ. ನಾವಿಲ್ಲ ಅಂದ್ರೆ ಅಲ್ಲಿ ಹೋಗ್ಬೇಕಪ್ಪ, ಇಲ್ಲೇ ಕಿಸಕ್ ಆಗ್ತಾ ಇಲ್ಲ ನಿಮ್ಗೆ, ಅಲ್ಲೇ ಹೋಗಿ ಅವ್ರ ಬಗ್ಗೆ ಏನ್ ಮಾತಾಡ್ತೀರಿ? ಅವೆಲ್ಲ ಕಾಲ ಹೋಯ್ತು, ನಿಮ್ ಕಾಲ ಹೋಯ್ತು, ನಮ್ ಕಾಲ ನಡೀತಿದೆ. ನೀವು ಜಾಸ್ತಿ ಗಾಣಗ್ರ ಮಾಡದೆ ನಿಮ್ ಪಕ್ಷ ಕೆಲಸ ನೀವ್ ಮಾಡ್ಕೊಂಡು ಹೋಗ್ರಿ, ನಮ್ ಪಕ್ಷ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ಇದೇ ವಾರ್ನಿಂಗ್ ಅಂತ ಹೇಳ್ತಾ ಇದು ಸೂರ್ಯ ನ್ಯೂಸ್ ಕನ್ನಡ.